ಧನುರಾಶಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಡುತ್ತೆ. ಹೆದರುವಂತಹ ಅವಶ್ಯಕತೆ ಇಲ್ಲ, ಧೈರ್ಯದಿಂದ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು. ಸ್ವಂತ ಉದ್ಯೋಗ ಮಾಡ್ತಾ ಇರುವಂಥವ್ರಿಗೆ ಹೆಚ್ಚಿನ ಲಾಭ ಆದಾಯ ಸಿಕ್ಕುವಂತಹ ದಿವಸ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಈ ದಿವಸ ನೋಡುವಂಥದ್ದಿರೋದಿಲ್ಲ. ಹಣಕಾಸಿನ ವಿಷಯ ಬಂತು ಅಂತಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಅದು ನಡೆಕೊಂಡು ಹೋಗ್ತಕ್ಕಂಥದ್ದಾಗತ್ತೆ. ಕಠಿಣ ಪರಿಶ್ರಮದ ಅವಶ್ಯಕತೆ ಮಾತ್ರ ಇದೆ. ಯಾವುದೇ ಕೆಲಸ ಆಗಬೇಕಾದರೂ ಕೂಡ ಅಷ್ಟು ಸುಲಭವಾಗಿ ಹೂವಿನ ಸರ ಎದ್ದಾಗ ಆಯಿತು ಅಂತ ಹೇಳುವಂಥದ್ದಿಲ್ಲ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ನೀವು ಮಾಡ್ತಕ್ಕಂತಹ ಕೆಲಸ ಗಟ್ಟಿಯಾಗ್ತಾ ಹೋಗುತ್ತೆ, ಅದರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ಸುಲಭ ಸಾಧ್ಯವಾದಂತಹ ಯಾವ ಕೆಲಸಗಳು ಕೂಡ ಇವತ್ತು ನಿಮ್ಮ ಪಾಲಿಗಿರುವುದಿಲ್ಲ. ನಿರ್ಧಾರಗಳು ಮಾತ್ರ ಪ್ರಾಮಾಣಿಕವಾಗಿರಲಿ. ಯಾವುದನ್ನು ನಾನು ನಿರ್ಧಾರ ಮಾಡಿದರೆ ಇದರಿಂದ ಯಾರಿಗೂ ತೊಂದರೆ ಇಲ್ಲ, ನನಗೂ ತೊಂದರೆ ಇಲ್ಲ, ನನ್ನ ಹಾಗೂ ನನ್ನ ಪರಿವಾರದ ಅಭ್ಯುದಯ ಅನುಕೂಲ ಇದರಿಂದ ಆಗತ್ತೆ ಅನ್ನೋದಾದರೆ ಅಂತಹ ನಿರ್ಧಾರಗಳನ್ನು ಖಂಡಿತವಾಗಿ ಮಾಡಿ ಅಂತ ಅರ್ಥ. ಸ್ನೇಹಿತರಿಂದ ನಿಮಗೆ ಸಹಾಯ ಸಿಕ್ಕಬಹುದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವ್ಯಾವಹಾರಿಕವಾಗಿ ಸರಿಯಾದಂತಹ ನಿರ್ಧಾರವನ್ನು ಮಾಡದಲೇ ತೊಂದರೆ ಮಾಡ್ಕೊಳ್ತೀರಿ. ಯಾವ ಕ್ಷಣದಲ್ಲಿ ಯಾವ ತೀರ್ಮಾನಕ್ಕೆ ಬರಬೇಕೋ ಆಗ ಬಂದುಬಿಡಬೇಕು. ನಾನು ಯೋಚನೆ ಮಾಡಿ ಹೇಳ್ತೀನಿ, ತಿಳಿದು ಹೇಳ್ತೀನಿ, ಇವೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ಆ ಸಮಯ ಮತ್ತೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಹಾಗಂತ ನಿಂತ ಸ್ಥಳದಲ್ಲೇ ನಿಂತಲ್ಲಿಗೆ ಯಾವುದೋ ಒಂದು ತೀರ್ಮಾನವನ್ನು ಮಾಡಿ ಹೇಳಬೇಕು ಅಂತ ಅರ್ಥವೂ ಅಲ್ಲ. ಸರಿಯಾದಂತಹ ನಿರ್ಧಾರ ಮಾಡಿ, ಸಕಾಲದಲ್ಲಿ ಮಾಡಿ ಅನ್ನುವಂಥದ್ದು. ಪೂರ್ವ ಸಿದ್ಧತೆ ಚೆನ್ನಾಗಿರಬೇಕು ಅನ್ನುವಂಥದ್ದು ಕೂಡ ಅರ್ಥವಾಗುತ್ತೆ. ಪೋಷಕರಿಗೆ ನಿಮ್ಮಿಂದ ದುಃಖವಾಗತಕ್ಕಂತಹ ದಿವಸ. ಅವರ ಮನಸ್ಸನ್ನು ನೋಯಿಸ್ಬಿಡ್ತೀರಿ, ನಿಮ್ಮಿಂದ ಬೇಸರ ಮಾಡ್ಕೊಳ್ತಾರೆ, ಕೆಲವರು ಕಣ್ಣೀರು ಹಾಕ್ತಾರೆ. ಇದರ ಬಗ್ಗೆ ಗಮನ ಇರಲಿ. ಆ ರೀತಿ ಇದಕ್ಕೆ ಅವಕಾಶಗಳನ್ನು ಮಾಡಬೇಡಿ. ಮನೆಯ ಸಮಸ್ಯೆಗೆ ಪರಿಹಾರ ಸಿಕ್ಕುವಂತಹ ದಿವಸ, ಅದನ್ನು ಹುಡುಕಬೇಕು. ಏನು ಸಮಸ್ಯೆ ಆಗಿದೆ, ಯಾವುದರಿಂದ ಇದು ಪರಿಹಾರ ಆಗುತ್ತೆ, ಹೇಗೆಲ್ಲ ನಾವು ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕು. ತೈಲ ಅಥವಾ ದ್ರವ್ಯ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಸಿಕ್ಕುವಂಥದ್ದಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲವಾಗ್ತಕ್ಕಂತಹ ದಿವಸ. ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರು ಲಾಭದ ಜೊತೆಗೆ ಅನುಕೂಲವನ್ನು, ಹೆಸರನ್ನು, ಗೌರವವನ್ನು, ಅಧಿಕಾರವನ್ನು ಪಡಿತಾರೆ ಅನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಕಲಾವಿದರಿಗೆ ಗೌರವ ಸಿಕ್ಕುವುದಿಲ್ಲ. ಏನೋ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಕ್ಕಂಥದ್ದು. ನೇರವಾಗಿ ಏನೂ ಹೇಳದೇ ಇದ್ದರೂ ಕೂಡ ಪರೋಕ್ಷವಾಗಿ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಆದರೆ ಏನು ಪ್ರಯೋಜನ, ಏನು ಗೌರವವೇ ಇಲ್ಲದೆ ಇದ್ದ ಮೇಲೆ ನಾವು ಏನು ಬೆಳೆದ್ರೆ ಏನಾಯಿತು? ನಾವು ಎಷ್ಟು ಎತ್ತರಕ್ಕೆ ಬೆಳೆದಿರ್ತೀವೋ ಅಷ್ಟಕ್ಕೆ ತಕ್ಕ ಗೌರವವನ್ನು ಕೊಡಬೇಕು. ಜನ ಗೌರವ ಕೊಟ್ಟಿದ್ದರಿಂದಲೇ ಇಷ್ಟೆಲ್ಲ ಬೆಳೆದಿದ್ದು ಅನ್ನುವಂಥದ್ದು ಗೊತ್ತಾದ ಮೇಲೆ ಯಾವ ಸ್ಥಾನದಲ್ಲಿ ಯಾವ ಸ್ತರದಲ್ಲಿರ್ತೀವೋ ಅದಕ್ಕೆ ತಕ್ಕ ಗೌರವ ಮತ್ತೆ ಸಿಕ್ಕಬೇಕಾದಂಥದ್ದು. ಅದಲ್ಲಿ ಸಿಕ್ಕಲಿಲ್ಲ ಅಂತಾದರೆ ಅವಮಾನ ಅದು. ಇದನ್ನು ಗಮನಿಸ್ಕೊಳ್ಬೇಕು. ಜೊತೆಯಲ್ಲಿ ಇರುವವರು ನಿಮಗೆ ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅವರಿಂದಲೇ ನಿಮ್ಮ ದೌರ್ಬಲ್ಯಗಳೆಲ್ಲ ಹೊರಬಿದ್ದು ಮೋಸ ಆಗ್ತಕ್ಕಂಥದ್ದು. ಕೆಲಸದಿಂದ ತುಂಬ ಶ್ರಮವಾಗ್ತಕ್ಕಂಥದ್ದು. ಏನು ಮಾನಸಿಕವಾಗಿ ಸಮಾಧಾನ ಇಲ್ಲ, ದೈಹಿಕವಾಗಿಯೂ ಕೂಡ ತೊಂದರೆ ಆಗ್ತಕ್ಕಂಥದ್ದಿದೆ. ವೈಯಕ್ತಿಕವಾದಂತಹ ವಿಚಾರದಿಂದ ನೋವಾಗುತ್ತೆ. ನಿಮ್ಮ ಸಾಧನೆ ಏನು, ನಿಮ್ಮ ಸ್ಥಾನ ಏನು, ಇದಕ್ಕೆ ತಕ್ಕ ಮಾನ ಸಿಕ್ಕಲಿಲ್ವಲ್ಲ ಅಂತ ಹೇಳಿ ಬೇಸರವಾಗ್ತಕ್ಕಂಥದ್ದಿದೆ. ಒಂದು ಸಾರಿ ಅನುಕೂಲ ಇದ್ದರೆ, ಮನಸ್ಸಿದ್ದರೆ ನಿಮ್ಮ ಜಾತಕವನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾವ ಕಾರಣದಿಂದ ಈ ರೀತಿಯೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಬಾಕಿ ನಿಂತಿರತಕ್ಕಂತಹ ಕೆಲಸಗಳೆಲ್ಲ ಪೂರ್ಣವಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಒಂದು ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಕಾರ್ಮಿಕ ವರ್ಗದವರಿಗೆ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ. ಕೇವಲ ಮನೋರಂಜನೆಗೋಸ್ಕರವಾಗಿ ಹಣ ಖರ್ಚಾಗುವಂಥದ್ದು. ನಿಮ್ಮ ಖುಷಿಗೋಸ್ಕರ ಯಾವುದರಿಂದ ನಿಮಗೆ ಆನಂದ ಸಿಕ್ಕುತ್ತೋ ಆ ಕೆಲಸಕ್ಕೆ, ಆ ವಿಚಾರಕ್ಕೆ ನೀವು ಹಣವನ್ನು ಖರ್ಚು ಮಾಡ್ತೀರಿ ಅಂತ ಅರ್ಥ. ಮಾನಸಿಕವಾಗಿ ಒಂದಷ್ಟು ವಿಚಾರಗಳಿಗೆ ನಿಮಗೆ ಹಿಂಜರಿಕೆ ಕಾಡುತ್ತೆ. ಏನೋ ಧರ್ಮ ಏನೋ ಅಡ್ಡ ಬರುತ್ತೆ, ಅಥವಾ ಬೇರೆ ಇನ್ಯಾವುದೋ ವಿಷಯಗಳು ಅಡ್ಡ ಬರುತ್ತೆ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಯೋಚನೆ ಮಾಡಿದಾಗ ನಿಮಗೆ ಅದು ಸ್ವಲ್ಪ ಹಿಂಜರಿಕೆ ಆಗ್ತಕ್ಕಂಥದ್ದು. ಮಾತು ನಿಯಂತ್ರಣದಲ್ಲಿ ಇದ್ದರೆ ಕ್ಷೇಮ. ಯಾವುದೋ ಒತ್ತಡದಲ್ಲಿ ಇನ್ಯಾವುದೋ ಸಿಟ್ಟಿನಲ್ಲಿ ಏನೋ ಮಾತನ್ನು ಆಡಿಬಿಟ್ರೆ
ಅದು ನಿಮಗೆ ಅಡ್ಡಿಯಾಗುವಂಥದ್ದು, ತೊಂದರೆಯಾಗುವಂಥದ್ದು. ಸಹೋದರ ವರ್ಗದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಏನೋ ಮನಸ್ತಾಪ ಬರುವಂಥದ್ದು, ಬೇರೆ ಬೇರೆ ಅರ್ಥವನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಕಾರಣವನ್ನು ಹುಡುಕುವಂಥದ್ದು, ಅಥವಾ ಪಾಯಿಂಟ್ಔಟ್ ಮಾಡಿ ಈ ಥರದ್ದನ್ನೆಲ್ಲ ತಪ್ಪುಗಳನ್ನು ಮಾಡಿದಿರಿ ಅಂತ ಹೇಳಿ ಬಹಳ ದಿವಸಗಳಿಂದ ಪಟ್ಟಿಯನ್ನು ಹೇಳ್ತಕ್ಕಂಥದ್ದು, ಹೀಗೇನಾದರೂ ಆಗಬಹುದು. ಆ ಸಾಧ್ಯತೆಗಳು ಹೆಚ್ಚಾಗಿದೆ. ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ. ದಧಿ ಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಮಾನಸಿಕವಾದಂತಹ ಸಮಾಧಾನ, ನೆಮ್ಮದಿ ನಿಮ್ಮದಾಗಲಿ. ಶುಭವಾಗಲಿ.